ಎಲ್ಲರಿಗೆ ಇವತ್ತೊಂದು ಉದುರುಬೇಳೆ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಉದುರುಬೇಳೆ ಯಾವ ಥರ ನೆನೆಕ್ಕಿ ಪಲ್ಯ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನು ಮುಂಚೆನೇ ಒಂದು 2-3 ಗಂಟೆ ಉದುರುಬೇಳೆನ ತೊಗರಿಬೇಳೆ ನೆನೆಸಿ ಇಡಬೇಕು. ಒಂದು 2-3 ಗಂಟೆ ನೀರಲ್ಲಿ ಹಾಕಿ, ಬಿಸಿನೀರಲ್ಲಿ ಆದ್ರೆ ಹಾಕಿ, ತಣ್ಣೀರಲ್ಲಿ ಆದ್ರೆ ಹಾಕಿ ಒಟ್ಟು ನೆನೆಸ್ಕೊಂಡು ತೊಗೊಳ್ಬೇಕು. ಈ ಥರ ಸಾಫ್ಟ್ ಆಗೋ ತನಕ ನೋಡಿ, ಕೈಲಿ ಮುರಿದ್ಬೇಕು, ಅಲ್ಲಿವರೆಗೆ ನೆನೆಸ್ಬೇಕು. ಇದನ್ನು ತೆಗೆದು ಸೈಡಿಗೆ ಬಿಟ್ಟು ಇದಕ್ಕೆ ಬೇಕಾಗಿರೋಂಥ ಪದಾರ್ಥ: ಒಂದು ಈರುಳ್ಳಿ, ಟೊಮೊಟೊ, ಕರಿಬೇವು, ಕೊತ್ತಂಬರಿ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. ನೋಡಿ, 3-4 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಗ ಚಿಟ್ಕೊಳ್ತಾ ಇದ್ದಂಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡಬೇಕು. ಅದನ್ನು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಹಾಗೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ, ಒಂದು 7-10 ಎಲೆ. ನೋಡಿ, ಹೀಗೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಟೊಮೆಟೊ ಕೂಡ ಸಾಫ್ಟ್ ಆಗಿದೆ. ಆವಾಗಲೇ ನೆನೆಸಿಟ್ಟಂಥ ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ನೀರು ಬಸ್ತು ಹಾಕ್ಕೊಳ್ಬೇಕು. ನೀರು ಸಮೇತ ಹಾಕ್ಬಿಡಿ. ನೀರು ಬಸ್ತು ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಂಡು ಖಾರ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೋಡಿರಿ, ಈಗ ಸ್ವಲ್ಪ ಅರಿಶಿನ ಪುಡಿ 1 ಚಮಚದಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಖಾರ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಖಾರ ಹಾಕ್ತಾಯಿದ್ದೀನಿ ನಾನು. ನೀವು ಅಚ್ಚ ಖಾರದ ಪುಡಿ ಹಾಕೋದಾದರೆ ಸ್ವಲ್ಪ ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಹಾಕ್ಕೊಳ್ಬೋದು. ನಾವು ಈ ಮೇಲೆ ಯಾವುದನ್ನು ಹಾಕ್ತಾಯಿಲ್ಲ. ಮಸಾಲೆ ಖಾರ ಹಾಕೋದ್ರಿಂದ ಎಲ್ಲ ಅದರಲ್ಲಿ ಹಾಕಿ ಮಸಾಲೆ ಖಾರ ಮಾಡಿರ್ತೀವಿ ನಾವು, ಹಾಗಾಗಿ ಹಾಕ್ತಾಯಿಲ್ಲ. ನೀವು ಅಚ್ಚ ಖಾರದ ಪುಡಿ ಹಾಕ್ತೀನಿ ಅಂದರೆ ಅದನ್ನು ಸ್ವಲ್ಪ ಹಾಕಿದರೆ ಪಲ್ಯ ರುಚಿಯಾಗಿ ಬರ್ತೈತಿ. ಇದು ಉದುರುಬೇಳೆ ಪಲ್ಯ ಅಂತ ಹೇಳ್ತಾರೆ ನಮ್ಮ ಕಡೆ, ಉತ್ತರ ಕರ್ನಾಟಕದ ಕಡೆ. ತುಂಬ ಫೇಮಸ್ಸು, ತುಂಬ ಸ್ಪೆಷಲ್ಲು. ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಆಗ್ತದೆ. ತುಂಬ ಚೆನ್ನಾಗಿರ್ತೈತಿ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಲಾಸ್ಟಿಗೆ. ನೋಡಿ, ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಒಂದು 5-6 ನಿಮಿಷ ಬೇಯಿಸ್ಕೊಳ್ಬೇಕು. ಒಂದು 2 ಲೋಟದಷ್ಟು ನೀರು ಹಾಕಿದ್ದೀವಿ. ನಮ್ಮ ಕಡೆ ಎಲ್ಲ ಬುತ್ತಿ ತೊಗೊಂಡು ಎಲ್ಲ ಟೂರ್ಗೆ ಹೊಂಟ್ರೆ, ಟ್ರಾವೆಲ್ ಮಾಡಿಕೊಂಡು ಚಪಾತಿ ಮಾಡ್ಕೊಂಡು ಬುತ್ತಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಈ ಥರ ಉದುರುಬೇಳೆ ಪಲ್ಯ, ಬಾಣ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತಿ. ಹಾಗಾಗಿ ನಾನು ಸಹ ನೀವು ಮಾಡಿ ಅಂತ ಮಾಡಿ ತೋರಿಸ್ತಾಯಿದ್ವಿ. ಟ್ರೈ ಮಾಡಿ ನೋಡಿರಿ. ನೋಡಿ, ಈ ಥರ ಹೆಸರು ಹೋಗೋ ತನಕ ಬೇಯಿಸ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಈ ಗ್ಯಾಸನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಯಾವ ಥರ ಮಾಡೋದು ಅಂತ ನೋಡ್ಕೊಂಡ್ರಲ್ಲ, ನೀವು ಕೂಡ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತಿ. ನೀವು ಇದು ನೆನೆಸೋಕೆ ಆಗಲಿಲ್ಲ ಅಂದ್ರೆ ಒಂದು ಕುದಿಸ್ಕೊಂಡ್ಬಿಟ್ಟು ಒಂದು ಅರ್ಧಂಬರ್ಧ 50% ಬೆಂದಿರುವಾಗ ತೊಗೊಂಡು ಉದುರುಬೇಳೆ ಪಲ್ಯ ಮಾಡ್ಕೊಬೋದು. ಹಾಗೂ ಕೂಡ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತಿ. ಹಿಂಗೂ ನೆನೆಸಿ ಹಿಂಗೂ ಮಾಡ್ಕೊಂಡು